ಗಂಡ ಹೆಂಡತಿ ಇಬ್ಬರ ಲೈಫ್ ರಿಸ್ಕನ್ನು ಒಂದೇ ಪಾಲಿಸಿ ಒಂದೇ ಪ್ರೀಮಿಯಂ ಜೊತೆಗೆ ಕವರ್ ಮಾಡಿಕೊಳ್ಳುವಂಥ ಏಕೈಕ LIC ಪಾಲಿಸಿ 5, 10, 15 ವರ್ಷಗಳ ಲಿಮಿಟೆಡ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ ಇದೆ. ಅಟ್ರಾಕ್ಟಿವ್ ಆ್ಯಂಡ್ ಗ್ಯಾರಂಟಿ ಡೆತ್ ಬೆನಿಫಿಟ್ ಮತ್ತು ಮೆಚುರಿಟಿ ಬೆನಿಫಿಟ್ ಇರುತ್ತೆ. ಇಬ್ಬರಲ್ಲಿ ಪಾಲಿಸಿ ಅವಧಿಯಲ್ಲಿ ಒಬ್ಬರು ಡೆತ್ ಆಯಿತು ಅಂತ ಹೇಳಿದ್ರು ಎರಡನೆಯವರಿಗೆ ಪ್ರೀಮಿಯಂ ಕಟ್ಟುವಂಥ ಅವಶ್ಯಕತೆ ಇರಲ್ಲ, ಪೂರ್ತಿ ಪ್ರೀಮಿಯಂ ವೇವ್ ಆಗುತ್ತೆ. ಮೊದಲನೇ ವರ್ಷದಿಂದಲೇ ಕಟ್ಟಿರುವಂಥ ಒಟ್ಟು ಪ್ರೀಮಿಯಂ ಮೇಲೆ 7% ಮಿನಿಮಮ್ ಗ್ಯಾರಂಟಿಡ್ ಎಡಿಷನ್ನ ಸೇರಿಸ್ತಾ ಹೋಗ್ತಾರೆ. ಇದೇ ಜೂನ್ 1ರಿಂದ ಲಾಂಚ್ ಆಗ್ತಿರುವಂಥ ಜೀವನ್ ಸಾಥಿ ಟೇಬಲ್ 889 ಪ್ಲ್ಯಾನ್ ಕುರಿತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಮಸ್ಕಾರಗಳು ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ಶೂರೆನ್ಸ್ ಟ್ರೈನಿಂಗ್ ಸೆಷನ್ಗೆ ಪುನಃ ತಮ್ಮೆಲ್ಲರಿಗೂ ಸ್ವಾಗತ. ಈ ಜೀವನ್ ಸಾಥಿ 889 ಪ್ಲ್ಯಾನು ಲಿಮಿಟೆಡ್ ಪ್ರೀಮಿಯಂ ಪಾಲಿಸಿ ಆಗಿದ್ದು, ಪಾಲಿಸಿ ಟರ್ಮನ್ನು 10, 15, 20, 25 ಈ 4 ಟರ್ಮ್ಗಳಲ್ಲಿ ಯಾವುದನ್ನ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಪಾಲಿಸಿ ಖರೀದಿಸ್ಬೋದು. ಪ್ರೀಮಿಯಂ ಟರ್ಮನ್ನು 5, 10, 15 ವರ್ಷಗಳ ಪ್ರೀಮಿಯಂ ಟರ್ಮನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಪಾಲಿಸಿ ಖರೀದಿಸುವಾಗ ಅಟ್ಲೀಸ್ಟ್ ಪಾಲಿಸಿ ಟರ್ಮ್ಗೂ ಪ್ರೀಮಿಯಂ ಟರ್ಮ್ಗೂ 5 ವರ್ಷ ಗ್ಯಾಪ್ ಇರೋ ಥರ ನೋಡ್ಕೋಬೇಕಾಗತ್ತೆ. ಹಾಗೆ ಸಮ್ ಅಶ್ಯೂರ್ಡ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಬೇಸಿಕ್ ಸಮ್ ಅಶ್ಯೂರ್ಡ್ನ ಮಿನಿಮಮ್ 3 ಲಕ್ಷದಿಂದ ಖರೀದಿಸಬೇಕು. ಹಾಗೆ 10,000 ರುಪೀಸ್ ಮಲ್ಟಿಪಲಲ್ಲಿ ಇನ್ಕ್ರೀಸ್ ಮಾಡ್ಕೊತಾ ಹೋಗ್ಬೋದು. ಮ್ಯಾಕ್ಸಿಮಮ್ ಯಾವುದೇ ಲಿಮಿಟ್ ಇರಲ್ಲ. 2 ಜೀವಕ್ಕೂ ಪಾಲಿಸಿ ಅವಧಿ ಮುಗುವವರೆಗೂ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಪಾಲಿಸಿ ಮೆಚುರಿಟಿ ಆಗುತ್ತೆ. ಆಗ ಮೆಚುರಿಟಿ ಸಮ್ ಅಶ್ಯೂರ್ಡ್ ಅಂದರೆ ಈಕ್ವಲ್ ಟು ಬೇಸಿಕ್ ಸಮ್ ಅಶ್ಯೂರ್ಡ್ನ ಕೊಡ್ತಾರೆ. ಅದ್ರ ಜೊತೆಗೆ ಪ್ರತಿ ವರ್ಷ ಏನು ಗ್ಯಾರಂಟಿಡ್ ಎಡಿಷನ್ನ ಸೇರಿಸಿರ್ತಾರೋ ಅದನ್ನು ಸಹ ಕೊಡ್ತಾರೆ. ಬೇಸ್ ಗ್ಯಾರಂಟಿಡ್ ಎಡಿಷನ್ ಬಂದ್ಬಿಟ್ಟು 7% ಆಫ್ ಟೋಟಲ್ ಟ್ಯಾಬ್ಯುಲರ್ ಆ್ಯನ್ಯುವಲ್ ಪ್ರೀಮಿಯಂ ಇರುತ್ತೆ. ಮೊದಲನೇ ವರ್ಷದ ಪ್ರೀಮಿಯಂ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಆಗ ಸೇರಿಸುವಂಥ ಗ್ಯಾರಂಟಿಡ್ ಎಡಿಷನು ಆ ಮೊದಲ ವರ್ಷದ ಟೋಟಲ್ ಪ್ರೀಮಿಯಂ ಮೇಲೆ ಸೇರಿಸಿರ್ತಾರೆ. ಹಾಗೆ 2ನೇ ವರ್ಷದ ಪ್ರೀಮಿಯಂ ಕಟ್ಟಿದ ನಂತರ 2 ವರ್ಷಗಳ ಟೋಟಲ್ ಪ್ರೀಮಿಯಂ ಮೇಲೆ ಗ್ಯಾರಂಟಿಡ್ ಎಡಿಷನ್ ಸೇರುತ್ತೆ. ಈ ರೀತಿ ಪ್ರತಿ ವರ್ಷ ಸೇರಿಸುವಂಥ ಗ್ಯಾರಂಟಿಡ್ ಎಡಿಷನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ರೀತಿ ಸೇರಿಸುವಂಥ ಗ್ಯಾರಂಟಿಡ್ ಎಡಿಷನ್ನು ಬರೀ ಪ್ರೀಮಿಯಂ ಅವಧಿಗೆ ಮಾತ್ರ ಅಲ್ಲದೆ ಪಾಲಿಸಿ ಅವಧಿ ಮುಗಿದು ಮೆಚುರಿಟಿ ಆಗುವವರೆಗೂ ಅಥವಾ ಪಾಲಿಸಿ ಅವಧಿಯಲ್ಲಿ ಇಬ್ಬರದು ಡೆತ್ ಆಗುವವರೆಗೂ ಸೇರ್ತಾ ಹೋಗುತ್ತೆ. ಈ ಬೇಸ್ ಗ್ಯಾರಂಟಿಡ್ ಎಡಿಷನ್ನು ಹೈಯರ್ ಸಮ್ ಅಶ್ಯೂರ್ಡ್ ಖರೀದಿಸಿದಾಗೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಲ್ಮೋಸ್ಟ್ 1% ವರೆಗೂ ಅದು ಇನ್ಕ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ ಆಗಿದ್ರೆ ಅಥವಾ ಯಾವ್ದನ್ನ ಕ್ಲೇಮ್ ಪಡ್ಕೊಂಡಿರುವಂಥ ಪಾಲಿಸಿ ಹೋಲ್ಡರ್ ಆಗಿದ್ರೆ ಅಥವಾ ಕ್ಲೇಮ್ ಪಡ್ಕೊಂಡಿರುವಂಥ ನಾಮಿನಿ ಆಗಿದ್ರೆ ಅವ್ರಿಗೂ ಸಹ ಅಡಿಷನಲ್ ಇನ್ಸೆಂಟಿವ್ ಮೂಲಕ ಇಂಟ್ರೆಸ್ಟ್ ಅನ್ನ ಜಾಸ್ತಿ ಮಾಡ್ತಾರೆ. ಈಗ ಈ ಪಾಲಿಸಿಯಲ್ಲಿ ಡೆತ್ ಬೆನಿಫಿಟ್ ಅಂದ್ರೆ ರಿಸ್ಕ್ ಕವರ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ರಿಸ್ಕ್ ಕವರ್ 2 ಲೈಫ್ ಮೇಲೆ ಇರುತ್ತೆ. ಆಪ್ಷನ್ 1 ತಗೊಂಡ್ರೆ ಆನ್ಯುಲೈಸ್ ಪ್ರೀಮಿಯಂನ 7 ಪಟ್ಟು ಅಥವಾ ಬೇಸಿಕ್ ಸಮ್ ಅಶ್ಯೂರ್ಡ್ ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಸಮ್ ಅಶ್ಯೂರ್ಡ್ ಆನ್ ಡೆತ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗೆ ಆಪ್ಷನ್ 2 ರಿಸ್ಕ್ ಕವರ್ ತಗೊಂಡ್ರೆ ಆಗ 10.5 ಟೈಮ್ಸ್ ಆಫ್ ಆನ್ಯುಲೈಸ್ ಪ್ರೀಮಿಯಮ್ ಅಥವಾ ಬೇಸಿಕ್ ಸಮ್ ಅಶ್ಯೂರ್ಡ್ ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಸಮ್ ಅಶ್ಯೂರ್ಡ್ ಆನ್ ಡೆತ್ ಅಂತ ಟ್ರೀಟ್ ಮಾಡ್ತಾರೆ. ಪಾಲಿಸಿ ಅವಧಿಯಲ್ಲಿ ಪಾಲಿಸಿ ಇನ್ಫೋರ್ಸ್ ಇರುವಾಗ ಒಂದೊಮ್ಮೆ ಡೆತ್ ಆಯಿತು, ಮೊದಲನೇ ಲೈಫ್ ಅಂದರೆ ಇಬ್ಬರಲ್ಲಿ ಒಬ್ಬರದ್ದು ಡೆತ್ ಆಯಿತು ಅಂತ ಹೇಳಿದ್ರು ಆಗ ಸಿಗುವಂಥ ಡೆತ್ ಬೆನಿಫಿಟ್ ಈ ರೀತಿ ಇರುತ್ತೆ. ಪಾಲಿಸಿ ಖರೀದಿಸುವಾಗ ಯಾವ ರಿಸ್ಕ್ ಕವರ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಪಾಲಿಸಿ ಖರೀದಿಸ್ತಿರೋ ಆ ಪ್ರಕಾರನೇ ಸಮ್ ಅಶ್ಯೂರ್ಡ್ ಆನ್ ಡೆತ್ತನ್ನು ಸರ್ವೈವರ್ಗೆ ಸೆಕೆಂಡ್ ಲೈಫ್ಗೆ ಕೊಡ್ತಾರೆ. ಸೆಕೆಂಡ್ ಲೈಫ್ನ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಇನ್ನೂ ಕಂಟಿನ್ಯೂ ಇದೆ ಅಂತ ಹೇಳಿದ್ರೆ ಮುಂದೆ ಕಟ್ಟುವಂಥ ಪೂರ್ತಿ ಪ್ರೀಮಿಯಮು ವೇವ್ ಆಗುತ್ತೆ. ಒಂದೊಮ್ಮೆ 2ನೇ ಲೈಫು ಪಾಲಿಸಿ ಅವಧಿ ಮುಗಿಯುವಷ್ಟರಲ್ಲಿ ಡೆತ್ ಆಯಿತು ಅಂತ ಹೇಳಿದ್ರೆ ಆಗ ಇನ್ನೊಂದು ಸಮ್ ಅಶ್ಯೂರ್ಡ್ ಆನ್ ಡೆತ್ತನ್ನು ಅದ್ರ ಜೊತೆಗೆ ಡೆತ್ ಆಗುವವರೆಗೂ ಸೇರಿಸಿರುವಂಥ ಗ್ಯಾರಂಟಿಡ್ ಎಡಿಷನ್ನ ಅವರ ನಾಮಿನಿಗೆ ಡೆತ್ ಕ್ಲೇಮ್ ರೂಪದಲ್ಲಿ ಸೆಟ್ಲ್ ಮಾಡ್ತಾರೆ. ಒಂದೊಮ್ಮೆ ಒಂದೇ ಬಾರಿ ಇಬ್ಬರದು ಡೆತ್ ಆಯಿತು ಅಂತ ಹೇಳಿದ್ರೆ ಆಗ ಸಮ್ ಅಶ್ಯೂರ್ಡ್ ಆನ್ ಡೆತ್ ಫಸ್ಟ್ ಲೈಫದ್ದು ಮತ್ತು ಸಮ್ ಅಶ್ಯೂರ್ಡ್ ಆನ್ ಡೆತ್ ಸೆಕೆಂಡ್ ಲೈಫದ್ದು ಎರಡನ್ನೂ ಸಹ ಅವರ ನಾಮಿನಿಗೆ ಅಲ್ಲಿ ತನಕ ಸೇರಿಸಿರುವಂಥ ಗ್ಯಾರಂಟಿಡ್ ಎಡಿಷನ್ ಜೊತೆಗೆ ಕೊಡ್ತಾರೆ. ಡೆತ್ ಕ್ಲೇಮ್ ಸೆಟ್ಲ್ ಮಾಡ್ತಾರೆ. ಅಲ್ಲಿಗೆ ಪಾಲಿಸಿಯ ಬೆನಿಫಿಟ್ ಎಂಡ್ ಆಗುತ್ತೆ. ಈ ಪಾಲಿಸಿಯಲ್ಲಿನ ಮೆಚುರಿಟಿ ಬೆನಿಫಿಟ್ ಇರ್ಬೋದು, ಡೆತ್ ಬೆನಿಫಿಟ್ ಇರ್ಬೋದು, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಒಂದೆರಡು ಎಕ್ಸಾಂಪಲ್ನ ನೋಡಬೇಕಾಗತ್ತೆ. ಅದನ್ನು ಎಕ್ಸಾಂಪಲ್ ತಗೊಳ್ಳೋಣ. ಮೊದಲನೇ ಎಕ್ಸಾಂಪಲಲ್ಲಿ ಪ್ರೈಮರಿ ಲೈಫ್ ಅಶ್ಯೂರ್ಡ್ ಏಜು 30, ಸೆಕೆಂಡ್ರಿ ಲೈಫ್ ಅಶ್ಯೂರ್ಡ್ ಏಜು 25 ಅಂತ ತಗೊಂಡಿದ್ದೀನಿ. ಹಾಗೆ ಪಾಲಿಸಿ ಟರ್ಮನ್ನು 25 ಅಂತ ತಗೊಂಡು ಪ್ರೀಮಿಯಂ ಪೇಯಿಂಗ್ ಟರ್ಮನ್ನು ಮ್ಯಾಕ್ಸಿಮಮ್ 15 ಇಯರ್ಸ್ಗೆ ತಗೋತೀನಿ. ಹಾಗೆ ಬೇಸಿಕ್ ಸಮ್ ಅಶ್ಯೂರ್ಡ್ನ 15
15 ಲ್ಯಾಕ್ಸ್ ಅಂತ ತಗೋತೀನಿ. ಮೆಚುರಿಟಿ ಅವಧಿ ಅಂದರೆ 25 ಇಯರ್ಸ್ವರೆಗೂ ಎರಡೂ ಲೈಫು ಬದುಕಿದೆ ಅಂತ ಹೇಳಿದರೆ ಆಗ ಮೆಚುರಿಟಿ ಸಮ್ ಅಶ್ಯೂರ್ಡ್ ಅಂದರೆ 15 ಲ್ಯಾಕ್ಸ್ ಸಿಗುತ್ತೆ. ಅದ್ರ ಜೊತೆಗೆ 8% ಗ್ಯಾರಂಟಿಡ್ ಎಡಿಷನ್ ಆ್ಯಡ್ ಆಗುತ್ತೆ. ಬೇಸ್ ಗ್ಯಾರಂಟಿಡ್ ಎಡಿಷನ್ನು 7% ಇದ್ರೂ ಇಲ್ಲಿ 8%. ಅದು ಯಾಕಂತ ಹೇಳಿದ್ರೆ 15 ಲ್ಯಾಕ್ಸ್ ಹೈ ಸಮ್ ಅಶ್ಯೂರ್ಡ್ ಮೇಲೆ 1% ಅಡಿಷನಲ್ ಗ್ಯಾರಂಟಿಡ್ ಎಡಿಷನ್ ಇರುತ್ತೆ, ಅದರಿಂದ 8% ಸಿಗುತ್ತೆ. ಆದ್ರಿಂದ ಮೇಲಿನ ಎಕ್ಸಾಂಪಲ್ ಪ್ರಕಾರ ಸಿಗುವಂತ ಟೋಟಲ್ ಮೆಚುರಿಟಿ ಬೆನಿಫಿಟ್ 38,76,540 ರೂಪಾಯಿ ಆಗುತ್ತೆ. ಈ ಮೆಚುರಿಟಿ ಬೆನಿಫಿಟ್ ಎರಡು ಆಪ್ಷನ್ಗಳಿಗೆ ಅಂದರೆ ಆಪ್ಷನ್ 1 ರಿಸ್ಕ್ ಕವರ್ ತಗೊಂಡ್ರು ಅಥವಾ ಆಪ್ಷನ್ 2 ರಿಸ್ಕ್ ಕವರ್ ತಗೊಂಡ್ರು ಸೇಮ್ ಬರುತ್ತೆ. ಯಾಕಂತ ಹೇಳಿದ್ರೆ ಈ ಎಕ್ಸಾಂಪಲ್ ಪ್ರಕಾರ ಯಾವುದೇ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಪ್ರೀಮಿಯಂ ಕಟ್ತೀನಿ ಅಂತ ಹೇಳಿದ್ರು ಕಟ್ಟುವಂಥ ಪ್ರೀಮಿಯಮ್ಮು ಸೇಮ್ ಇರುತ್ತೆ. ಆ್ಯನ್ಯುವಲೈಸ್ಡ್ ಪ್ರೀಮಿಯಂ ಬಂದ್ಬಿಟ್ಟು 1,10,25 ರೂಪಾಯಿ ಆಗಿರುತ್ತೆ. ಇದು ಈ ಎಕ್ಸಾಂಪಲ್ನ ಮೆಚುರಿಟಿ ಬೆನಿಫಿಟ್ ಮಾಹಿತಿ ಆಗಿದ್ದರೆ ಅದೇ ಎಕ್ಸಾಂಪಲಲ್ಲಿ ಕಟ್ಟುವಂಥ ಪ್ರೀಮಿಯಮು 1,10,25 ರೂಪಾಯಿ ಪ್ರಕಾರ ಸಿಗುವಂಥ ಡೆತ್ ಬೆನಿಫಿಟ್ನ ತಿಳಿಸ್ತೀನಿ. ಆಪ್ಷನ್ 1 ಪ್ರಕಾರ ಡೆತ್ ಸಮ್ ಅಶ್ಯೂರ್ಡ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಗ 7 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೂ ಅದು ಬೇಸಿಕ್ ಸಮ್ ಅಶ್ಯೂರ್ಡ್ಗಿಂತ ಕಮ್ಮಿ ಇರುತ್ತೆ. ಹಾಗೆ ಆಪ್ಷನ್ 2 ಪ್ರಕಾರ 10.5 ಟೈಮ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೂ ಅದು ಬೇಸಿಕ್ ಸಮ್ ಅಶ್ಯೂರ್ಡ್ಗಿಂತ ಕಮ್ಮಿ ಬರುತ್ತೆ. ಆದ್ದರಿಂದ 15 ಲ್ಯಾಕ್ಸು ಎರಡೂ ಆಪ್ಷನ್ಗಳಲ್ಲಿ ಡೆತ್ ಸಮ್ ಅಶ್ಯೂರ್ಡ್ ಆಗಿರುತ್ತೆ. ಆದ್ದರಿಂದ ಮೊದಲನೇ ಲೈಫ್ ಡೆತ್ ಆಯಿತು ಪಾಲಿಸಿ ಅವಧಿಯಲ್ಲಿ ಇನ್ಫೋರ್ಸ್ ಇರುವಾಗ ಅಂತ ಹೇಳಿದ್ರೆ 15 ಲ್ಯಾಕ್ ರುಪೀಸ್ನ ಸರ್ವೈವರ್ ಲೈಫ್ ಅಶ್ಯೂರ್ಡ್ಗೆ ಕೊಡ್ತಾರೆ. ಮುಂದೆ ಕಟ್ಟುವಂಥ ಪ್ರೀಮಿಯಮ್ಮು ಇನ್ನೇನು ಪ್ರೀಮಿಯಂ ಪೇಯಿಂಗ್ ಟರ್ಮ್ ಇನ್ನೂ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ಆ ಪೂರ್ತಿ ಪ್ರೀಮಿಯಂ ವೇವ್ ಆಗುತ್ತೆ. ಒಂದೊಮ್ಮೆ ಪಾಲಿಸಿ ಅವಧಿಯಲ್ಲಿ ಮುಂದಿನ ದಿನಗಳಲ್ಲಿ ಎರಡನೇ ಲೈಫ್ದು ಡೆತ್ ಆಯಿತು ಅಂತ ಹೇಳಿದ್ರೆ 15 ಲ್ಯಾಕ್ಸ್ ಜೊತೆಗೆ ಡೆತ್ ಆಗುವವರೆಗೂ ಗ್ಯಾರಂಟಿಡ್ ಎಡಿಷನ್ ಸೇರಿಸಿರ್ತಾರಲ್ಲ ಅದನ್ನು ಸಹ ಕೊಡ್ತಾರೆ. ಅಲ್ಲಿಗೆ ಪಾಲಿಸಿಯ ಬೆನಿಫಿಟ್ಸು ಎಂಡ್ ಆಗುತ್ತೆ. ಒಂದೊಮ್ಮೆ ಒಂದೇ ಬಾರಿ ಎರಡೂ ಲೈಫ್ಗಳ ಡೆತ್ ಆಯಿತು ಅಂತ ಹೇಳಿದರೆ ಆಗ 15 ಲ್ಯಾಕ್ಸ್ ಪ್ಲಸ್ 15 ಲ್ಯಾಕ್ಸ್ 30 ಲ್ಯಾಕ್ಸ್ ಜೊತೆಗೆ ಡೆತ್ ಆಗುವವರೆಗೂ ಸೇರಿಸಿರುವಂಥ ಗ್ಯಾರಂಟಿಡ್ ಎಡಿಷನ್ನ ಅವರ ನಾಮಿನಿಗೆ ಸಿಗುತ್ತೆ. ಈಗ ಈ ಮಾಹಿತಿಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಇನ್ನೊಂದು ಎಕ್ಸಾಂಪಲ್ನ ತಗೋಬೇಕು. ಈ ಎಕ್ಸಾಂಪಲಲ್ಲಿ ಏಜು ಸೇಮ್ 30 ಮತ್ತು 25 ಅಂತ ತಗೊಂಡಿದ್ದೀನಿ. ಹಾಗೆ ಪಾಲಿಸಿ ಟರ್ಮನ್ನು 25, ಪ್ರೀಮಿಯಂ ಟರ್ಮನ್ನು ಬರೀ 5 ವರ್ಷ ತಗೊಂಡಿದ್ದೀನಿ. ಬೇಸಿಕ್ ಸಮ್ ಅಶ್ಯೂರ್ಡ್ನ 15 ಲ್ಯಾಕ್ಸ್ ಅಂತಲೇ ತಗೊಂಡಿದ್ದೀನಿ. ಆಗ ಮೆಚುರಿಟಿ ಸಮ್ ಬೆನಿಫಿಟ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಎರಡೂ ಆಪ್ಷನ್ಗಳಲ್ಲೂ ಮೆಚುರಿಟಿ ಸಮ್ ಅಶ್ಯೂರ್ಡ್ ಬಂದುಬಿಟ್ಟು ಬೇಸಿಕ್ ಸಮ್ ಅಶ್ಯೂರ್ಡ್ಗೆ ಈಕ್ವಲ್ ಆಗಿರುತ್ತೆ, ಅದು 15 ಲ್ಯಾಕ್ಸ್ ಇರುತ್ತೆ. ಗ್ಯಾರಂಟಿಡ್ ಎಡಿಷನ್ ಸಹ 8% ಸಿಗುತ್ತೆ. ಬಟ್ ಮೆಚುರಿಟಿ ಬೆನಿಫಿಟ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಒಟ್ಟು ಸೇರಿಸುವಂಥ ಗ್ಯಾರಂಟಿಡ್ ಎಡಿಷನ್ನು ಆಪ್ಷನ್ 1ನಲ್ಲಿ ಆಪ್ಷನ್ 2ಗಿಂತ ಕಮ್ಮಿ ಇರುತ್ತೆ. ಆಪ್ಷನ್ 1ನಲ್ಲಿ 35,94,840 ಇದ್ದರೆ ಆಪ್ಷನ್ 2ನಲ್ಲಿ 38,52,900 ಇರುತ್ತೆ. ಇದು ಯಾಕೆ ಹೇಗೆ ಅಂತ ನೋಡೋದಾದರೆ ಇಲ್ಲಿ ಪ್ರೀಮಿಯಮ್ಮು ಆಪ್ಷನ್ 1 ಪ್ರಕಾರ 2,27,700 ರೂಪಾಯಿ ಇದ್ದರೆ ಆಪ್ಷನ್ 2 ಪ್ರಕಾರ 2,55,750 ರೂಪಾಯಿಗಳಾಗುತ್ತೆ. ಆದ್ದರಿಂದ ಹೆಚ್ಚಿನ ಪ್ರೀಮಿಯಂ ಮೇಲೆ ಹೆಚ್ಚಿನ ಗ್ಯಾರಂಟಿಡ್ ಎಡಿಷನ್ ಸೇರ್ತಾ ಹೋಗುತ್ತೆ. ಇದು ಮೆಚುರಿಟಿ ಬೆನಿಫಿಟ್ ಬಗ್ಗೆ ಆಗಿದ್ದರೆ ಈಗ ಡೆತ್ ಬೆನಿಫಿಟ್ ಬಗ್ಗೆ ಎರಡೂ ಆಪ್ಷನ್ಗಳನ್ನು ಸಪ್ರೇಟ್ ಆಗಿ ಅನಲೈಸ್ ಮಾಡೋಣ. ಮೊದಲನೇ ಆಪ್ಷನ್ 1 ಅದರಲ್ಲಿ ಕಟ್ಟುವಂಥ ಪ್ರೀಮಿಯಮ್ 2,27,700 ಇರುತ್ತೆ. ಆ ಪ್ರಕಾರ ರಿಸ್ಕ್ ಕವರು ಅಂಡರ್ ಆಪ್ಷನ್ 1 ಬಂದುಬಿಟ್ಟು 15,93,900 ಅಂದರೆ 2,27,700 ರೂಪಾಯಿ ಇಂಟು 7 ಆಗುತ್ತೆ. ಇಂಥ ಸಂದರ್ಭದಲ್ಲಿ ಒಂದೊಮ್ಮೆ ಮೊದಲನೇ ಲೈಫ್ ಅಶ್ಯೂರ್ಡ್ ಡೆತ್ ಆಯಿತು ಅಂತ ಹೇಳಿದರೆ ಆಗ ಸಿಗುವಂಥ ಡೆತ್ ಬೆನಿಫಿಟ್ಟು 15,93,900 ರೂಪಾಯಿ ಪ್ರಕಾರ ಎರಡನೇ ಸರ್ವೈವರ್ ಲೈಫ್ ಅಶ್ಯೂರ್ಡ್ಗೆ ಸಿಗುತ್ತೆ. ಹಾಗೆ ಡೆತ್ ಆದ ನಂತರ ಮುಂದೆ ಕಟ್ಟುವಂಥ ಪೂರ್ತಿ ಪ್ರೀಮಿಯಂ ವೇವ್ ಆಗುತ್ತೆ. ನಂತರ ಎರಡನೇ ಲೈಫ್ ಅಶ್ಯೂರ್ಡ್ ಡೆತ್ ಆಯಿತು ಅಂತ ಹೇಳಿದ್ರೆ ಆಗಲೂ ಸಹ ಅವರ ನಾಮಿನಿಗೆ 15,93,900 ಜೊತೆಗೆ ಡೆತ್ ಆಗುವವರೆಗೂ ಸೇರಿಸಿರುವಂಥ ಒಟ್ಟು ಗ್ಯಾರಂಟಿಡ್ ಎಡಿಷನ್ನ ಅವರ ನಾಮಿನಿಗೆ ಕೊಟ್ಟು ಕ್ಲೇಮನ್ನು ಸೆಟ್ಲ್ ಮಾಡ್ತಾರೆ.
ಒಂದೊಮ್ಮೆ ಪಾಲಿಸಿ ಇನ್ಫೋರ್ಸ್ ಇರುವಾಗ ಪಾಲಿಸಿ ಅವಧಿಯಲ್ಲಿ ಇಬ್ಬರದು ಡೆತ್ ಆಯಿತು ಅಂತ ಹೇಳಿದರೆ ಆಗ ಇಬ್ಬರದು ಸಮ್ ಅಶ್ಯೂರ್ಡ್ ಆನ್ ಡೆತ್ ಟೋಟಲ್ ಸೇರಿಸಿ 31,87,800 ರೂಪಾಯಿ ಜೊತೆಗೆ ಡೆತ್ ಆಗುವವರೆಗೂ ಸೇರಿಸಿರುವಂಥ ಗ್ಯಾರಂಟಿಡ್ ಎಡಿಷನ್ನ ಅವರ ನಾಮಿನಿಗೆ ಕೊಟ್ಟು ಡೆತ್ ಕ್ಲೇಮ್ನ ಸೆಟ್ಲ್ ಮಾಡ್ತಾರೆ. ಆಪ್ಷನ್ 1 ರಿಸ್ಕ್ ಕವರ್ ಪ್ರಕಾರ ಈ ರೀತಿ ಬೆನಿಫಿಟ್ ಸಿಕ್ಕಿದ್ರೆ ಈಗ ಆಪ್ಷನ್ 2 ಪ್ರಕಾರ ಯಾವ ರೀತಿ ಸಿಗುತ್ತೆ ಅಂತ ನೋಡೋಣ. ಆಪ್ಷನ್ 2 ಪ್ರಕಾರ ಕಟ್ಟುವಂಥ ಪ್ರೀಮಿಯಂ ಸ್ವಲ್ಪ ಹೈಯರ್ ಇರುತ್ತೆ. 2,55,750 ಚಾರ್ಜ್ ಆಗುತ್ತೆ. ಅದರ 10.5 ಟೈಮ್ಸ್ ಅಂತ ಹೇಳಿದ್ರೆ ಆ ಪಾಲಿಸಿ ಅವಧಿ ಪೂರ್ತಿ 2 ಲೈಫ್ ಅಶ್ಯೂರ್ಡ್ಗಳ ಮೇಲೆ 26,85,375 ರೂಪಾಯಿಗಳ ರಿಸ್ಕ್ ಕವರು ಇರುತ್ತೆ. ಒಂದೊಮ್ಮೆ ಈ ಪಾಲಿಸಿ ಇನ್ಫೋರ್ಸ್ ಇದ್ದು ಪಾಲಿಸಿಯಲ್ಲಿ ಮೊದಲನೇ ಲೈಫ್ ಡೆತ್ ಆಯಿತು ಅಂತ ಹೇಳಿದ್ರೆ ಆಗ ಈ ಸರ್ವೈವರ್ ಲೈಫ್ ಅಶ್ಯೂರ್ಡ್ಗೆ 26,85,375 ರೂಪಾಯಿ ಸಿಗುತ್ತೆ. ಒಂದೊಮ್ಮೆ ಪ್ರೀಮಿಯಂ ಕಟ್ಟೋ ಅವಧಿ ಇನ್ನೂ ಮುಂದುವರೆದಿದೆ ಅಂತ ಹೇಳಿದ್ರೆ ಮುಂದೆ ಕಟ್ಟುವಂತಹ ಪೂರ್ತಿ ಪ್ರೀಮಿಯಂ ವೇವ್ ಆಗುತ್ತೆ. ನಂತರ ಮುಂದಿನ ಅವಧಿಯಲ್ಲಿ 2ನೇ ಲೈಫ್ ಅಶ್ಯೂರ್ಡ್ ಡೆತ್ ಆಯಿತು ಅಂತ ಹೇಳಿದ್ರೆ ಆಗ ನಾಮಿನಿಗೆ 26,85,375 ಜೊತೆಗೆ ಒಟ್ಟು ಸೇರಿಸಿರುವಂಥ ಗ್ಯಾರಂಟಿಡ್ ಅಡಿಷನ್ ಅಮೌಂಟ್ ಸಿಗುತ್ತೆ. ಒಂದೊಮ್ಮೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರು ಒಂದೇ ಸಾರಿ ಡೆತ್ ಆಯಿತು ಅಂತ ಹೇಳಿದ್ರೆ ಆಗ ಸಿಗುವಂಥ ಡೆತ್ ಬೆನಿಫಿಟ್ಟು 53,76,750 ರೂಪಾಯಿ ಜೊತೆಗೆ ಅಲ್ಲಿ ತನಕ ಸೇರಿಸಿರುವಂಥ ಗ್ಯಾರಂಟಿಡ್ ಎಡಿಷನ್ನ ಅವರ ನಾಮಿನಿಗೆ ಕೊಟ್ಟು ಡೆತ್ ಕ್ಲೇಮ್ ಸೆಟ್ಲ್ ಮಾಡ್ತಾರೆ. ಇಲ್ಲಿಗೆ ಪಾಲಿಸಿ ಎಂಡ್ ಆಗುತ್ತೆ. ಇವೆರಡು ಎಕ್ಸಾಂಪಲ್ಗಳು ತಮಗೆ ಹೆಚ್ಚಿನ ಮಾಹಿತಿಯನ್ನು ಈ ಪ್ಲ್ಯಾನ್ ಕುರಿತು ನೀಡಿದೆ ಅಂತ ಅನ್ಸ್ಕೊಂಡಿದ್ದೀನಿ. ಇನ್ನು ಅದರ್ ಇನ್ಫಾರ್ಮೇಷನ್ ಏನನ್ನ ಕೇಳಬೇಕು ಅಂತ ಹೇಳಿದ್ರೆ ಅದು ಏಜ್ ಅಟ್ ಎಂಟ್ರಿ ಬಗ್ಗೆ. ಆಪ್ಷನ್ 1 ಇರ್ಬೋದು, ಆಪ್ಷನ್ 2 ಇರ್ಬೋದು. ಮಿನಿಮಮ್ ಎಂಟ್ರಿ ಏಜ್ ಬಂದ್ಬಿಟ್ಟು 18 ಇಯರ್ಸ್ ಕಂಪ್ಲೀಟೆಡ್ ಇರಬೇಕು. ಮ್ಯಾಕ್ಸಿಮಮ್ ಯಾವ ಏಜ್ ಅವ್ರಿಗೂ ಕೊಡ್ಬೋದು ಅಂತ ಕೇಳೋದಾದರೆ ಅದು ಇಲ್ಲಿ ಕೊಟ್ಟಿರುವಂಥ ಚಾರ್ಟ್ ಪ್ರಕಾರ ಇರುತ್ತೆ. ಮೊದಲನೇ ರೋನಲ್ಲಿ ನೋಡಿದ್ರೆ ನಿಮಗೆ ಪ್ರೀಮಿಯಂ ಪೇಯಿಂಗ್ ಟರ್ಮು 5 ಇಯರ್ಸ್ ಇದ್ದು ಪಾಲಿಸಿ ಟರ್ಮು 10 ಇರ್ಬೋದು, 15 ಇರ್ಬೋದು, 20 ಇರ್ಬೋದು. ಆಪ್ಷನ್ 1 ರಿಸ್ಕ್ ಕವರ್ ತಗೊಂಡ್ರೆ 45 ವರೆಗೂ ಎಲ್ಲವೂ ಇದೆ. ಹಾಗೆ ಆಪ್ಷನ್ 2 ತಗೊಂಡ್ರೆ 40 ಇಯರ್ಸ್ ಏಜ್ ಅವ್ರವರೆಗೂ ಖರೀದಿಸಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಇಲ್ಲಿ ಕೊಟ್ಟಿರುವ ಚಾರ್ಟ್ ಪ್ರಕಾರ ಪ್ರೀಮಿಯಂ ಟರ್ಮು ಮತ್ತು ಪಾಲಿಸಿ ಟರ್ಮ್ ಪ್ರಕಾರ ಆಪ್ಷನ್ 1ಗೆ ಮತ್ತು ಆಪ್ಷನ್ 2ಗೆ ಯಾವ ರೀತಿ ಮ್ಯಾಕ್ಸಿಮಮ್ ಎಂಟ್ರಿ ಏಜ್ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಪಾಲಿಸಿ ಎಂಡ್ ಆಗುವಾಗ ಅಂದರೆ ಮೆಚುರಿಟಿ ಆಗುವಾಗ ಎಷ್ಟು ಏಜ್ ಇರಬೇಕು, ಮಿನಿಮಮ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಮಿನಿಮಮ್ 28 ಇಯರ್ಸ್ ಆಗಿರಬೇಕು. ಮ್ಯಾಕ್ಸಿಮಮ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಆಪ್ಷನ್ 1 ಆಗಿದ್ರೆ 75 ಏಜ್ ನಿಯರರ್ ಬರ್ತ್ಡೇ, ಆಪ್ಷನ್ 2 ಆಗಿದ್ರೆ 60 ಇಯರ್ಸ್ ಏಜ್ ನಿಯರರ್ ಬರ್ತ್ಡೇ, ಅಥವಾ ಅದ್ರ ಒಳಗಡೆ ಇರೋ ಥರನೇ ಪಾಲಿಸಿ ಟರ್ಮ್ನ ಡಿಸೈಡ್ ಮಾಡಿ ಪಾಲಿಸಿ ಖರೀದಿಸಬೇಕಾಗತ್ತೆ. ಹಾಗೆ ಬೇರೆ ಎಲ್ಲ ಪಾಲಿಸಿ ತರನೇ ಈ ಪಾಲಿಸಿಯಲ್ಲೂ ಸಹ ಪೇಡ್ ಅಪ್ ವ್ಯಾಲ್ಯೂ, ಸರೆಂಡರ್ ವ್ಯಾಲ್ಯೂ ಮತ್ತು ಲೋನ್ ವ್ಯಾಲ್ಯೂ ಸಿಗಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ 1 ಇಯರ್ ಪೂರ್ತಿ ಪ್ರೀಮಿಯಂ ಕಟ್ಟಿರ್ಬೇಕಾಗತ್ತೆ. ಹಾಗೆ ಪಾಲಿಸಿಯಲ್ಲಿ ಅಡಿಷನಲ್ ರಿಸ್ಕ್ ಕವರ್ಗೋಸ್ಕರ ರೈಡರ್ಗಳನ್ನು ಸೇರ್ಕೋಬೇಕಂತ ಹೇಳಿದ್ರೆ AB ರೈಡರ್ನ ಬೇಸಿಕ್ ಸಮ್ ಅಶ್ಯೂರ್ಡ್ನ 3 ಪಟ್ಟು ಅಥವಾ 1 crore ವರೆಗೂ ಸೇರಿಸ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಟರ್ಮ್ ರೈಡರ್ನ 25 lakhs ವರೆಗೂ ಸೇರಿಸ್ಕೊಳ್ಳುವಂಥ ಅವಕಾಶ ಇದೆ. ಹಾಗೆ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಬೆನಿಫಿಟ್ನೂ ಸಹ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಈ ಎಲ್ಲ ರೈಡರ್ಗಳಿಗೂ ಅವರ ಏಜು ಮತ್ತು ಪಾಲಿಸಿ ಟರ್ಮು ಪ್ರೀಮಿಯಂ ಟರ್ಮ್ ಮೇಲೆ ಅಡಿಷನಲ್ ಪ್ರೀಮಿಯಮ್ ಚಾರ್ಜ್ ಆಗುತ್ತೆ. ಹಾಗೆ ಪಾಲಿಸಿಯಲ್ಲಿ ಕಟ್ಟುವಂಥ ಪ್ರೀಮಿಯಮ್ನ ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ ಮೋಡಲ್ಲಿ ಕಟ್ಬೋದು. ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ ಆಗಿದ್ದರೆ 30 days ಗ್ರೇಸ್ ಪೀರಿಯಡ್ ಇರುತ್ತೆ. ಮಂತ್ಲಿ ಮೋಡ್ ಆಗಿದ್ದರೆ 15 days ಗ್ರೇಸ್ ಪೀರಿಯಡ್ ಇರುತ್ತೆ. ಆ ಗ್ರೇಸ್ ಪೀರಿಯಡ್ ಅವ್ರಿಗೆ ಪ್ರೀಮಿಯಂ ಕಟ್ಟಿಲ್ಲ ಅಂತ ಹೇಳಿದ್ರೆ ಪಾಲಿಸಿ ಲ್ಯಾಪ್ಸ್ ಆಗುತ್ತೆ. ಇಂಥ ಲ್ಯಾಪ್ಸ್ ಪಾಲಿಸಿಯನ್ನು FEP ಡೇಟಿಂದ 5 years ಒಳಗಡೆ ರಿವೈವಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ಇನ್ನೊಂದು ಆಪ್ಷನ್ ಏನಂತ ಹೇಳಿದ್ರೆ ಎಕ್ಸ್ಕ್ಲೂಷನ್ ಆಫ್ ಸ್ಪೌಸ್ ಅನ್ನೋದು. ಒಂದೊಮ್ಮೆ ಕಾರಣಾಂತರದಿಂದ ಬ್ರೇಕಪ್ ಆಯಿತು ಅಂಥ ಟೈಮಲ್ಲಿ ಜಾಯಿಂಟ್ ಲೈಫ್ ಪಾಲಿಸಿನ ಸಿಂಗಲ್ ಲೈಫ್ ಪಾಲಿಸಿ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಆಗ ಸ್ಪೆಷಲ್ ಸರೆಂಡರ್ ವ್ಯಾಲ್ಯೂ ಫ್ಯಾಕ್ಟರ್ನ ಸಮ್ ಅಶ್ಯೂರ್ಡ್ ಆನ್ ಡೆತ್ ಜೊತೆಗೆ ಮಲ್ಟಿಪ್ಲೈ ಮಾಡಿ ಪ್ರೈಮರಿ ಲೈಫ್ ಅಶ್ಯೂರ್ಡ್ಗೆ ಸರೆಂಡರ್ ವ್ಯಾಲ್ಯೂ ಕೊಡ್ತಾರೆ. ಈ ಮಾಹಿತಿ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದೊಮ್ಮೆ ಈ ವಿಡಿಯೋ ತಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ, ತಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಇನ್ನು ತಮ್ಮ ಅನಿಸಿಕೆಗಳು, ಸಜೆಷನ್ಸ್ ಏನಾನ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ತಮ್ಮನ್ನು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.